ಗೋಧಿ ಮೀಡಿಯಾ ತನ್ನ ಒಂದು ಇದನ್ನು ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಏನು ಈ ಒಂದು ವ್ಯೂಸ್ಗಳನ್ನು ಅನ್ನೋಕ್ಕಿಂತಲೂ TRP ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಇದೆಲ್ಲ ಸುಳ್ಳು ಸುದ್ದಿ ಹಬ್ಬಿಸ್ತದೆ ಅಂತೇಳಿ ಅತ್ಯಂತ ಸ್ಪಷ್ಟವಾದ ಅಭಿಪ್ರಾಯವನ್ನು ಇವರೆಲ್ಲ ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ಗೋಧಿ ಮೀಡಿಯಾ ಮೋಸ್ಟ್ಲಿ ಸರ್ಕಾರಕ್ಕೂ ಬೇಡ ಇತ್ತು ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದರೆ ಸರ್ಕಾರ ಮೆಚ್ಚಿಸಬೇಕು, ತನ್ನ ಒಂದು TRP ಹೆಚ್ಚು ಮಾಡಿಸ್ಕೋಬೇಕು ಅನ್ನುವಂಥ ಗುಂಗಿನಲ್ಲೇ ಏನೇನು ತಪ್ಪು ನ್ಯೂಸ್ಗಳನ್ನು ಕಳಿಸ್ತಾ ಇದೆ ಮತ್ತು ಭಾರತ ಇದಕ್ಕೆಲ್ಲ ಕಾರಣಪ್ಪ ಯುದ್ಧಕ್ಕೆ ಅನ್ನುವಂಥ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದೆ. ಆದರೆ ಇದೇ ಕಾಲಕ್ಕೆ ಇಲ್ಲಿ ರಾಜತಾಂತ್ರಿಕ ಬುದ್ಧಿವಂತ ಜನ ಅದನ್ನು ಅಲ್ಲಗಳಿತ ಸೈನ್ಯದ ಒಂದು ನೆಲೆಯಲ್ಲೇ ಒಂದು ವಿಚಾರದಲ್ಲೇ ಸುದ್ದಿ ಕೊಡ್ತಾ ಇರೋದನ್ನು ಗಮನಿಸಿದಾಗ ನೀವು ಇವರೆಲ್ಲ ಹವ್ಯಾಕ್ ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು ಏನಪ್ಪ ಯುದ್ಧ ನಡೆದ ಅನ್ನುವಂಥದ್ದು ಕಾರಣ ಭಾರತ ಅನ್ನುವಂಥದ್ದು ಅದು ಸುಳ್ಳು ಅನ್ನೋದು ಎಲ್ಲ ಜನರ ಅಭಿಪ್ರಾಯ. ಮಾತ್ರ ಇನ್ನೇನು 21 ಈ ಒಂದು ಭಯೋತ್ಪಾದಕ ಕ್ಷೇತ್ರಗಳಿದ್ದಾವಲ್ಲ ಅಥವಾ ಆ ಸ್ಥಾನಗಳಿದ್ದಾವಲ್ಲ ಅವ್ರನ್ನ ಹೊಡೆದು ಉಳಿಸಬೇಕು, ಭಯೋತ್ಪಾದನೆಗೆ ಸ್ಥಳಕ್ಕೆ ಹಾಕಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಒಂದಕ್ಕೆ ಅದಕ್ಕೆ ಸಪೋರ್ಟ್ ಏನಾದರೂ ಪಾಕಿಸ್ತಾನ ಸರ್ಕಾರ ಮಾಡಿದರೆ ಅದ್ರ ಜೊತೆಗೆ ಯುದ್ಧ ನಿಶ್ಚಿತ ಅನ್ನೋ ಮೆಸೇಜು ಇಲ್ಲಿ ಕೊಡ್ತಾ ಇದ್ದಾರೆ. ಹೀಗಾಗಿ ಅತ್ಯಂತ ಬುದ್ಧಿವಂತಿಕೆ ತಾಳ್ಮೆ ಹೆಜ್ಜೆನ ಇವತ್ತು ನಮ್ಮ ಸರ್ಕಾರ ಮತ್ತು ಸೈನ್ಯ ಮಾಡ್ತಾಯಿದೆ. ಅದರಿಂದ ವಿರೋಧ ಪಕ್ಷವೂ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ಯದ. ಈ ನೆಲೆಯಲ್ಲೇ ನಾವು ಸುದ್ದಿಗಳು ನೋಡಬೇಕಾಗ್ಯದ. ಅದೆಲ್ಲ ಬಿಟ್ಟುಕೊಂಡು ಈ ನ್ಯೂಸ್ ಹೇಳುವಂಥ ಈ ಒಂದು ಇಸ್ಲಾಮಾಬಾದ್ ತತ್ತರಗೊಂಡಿತು, ಲಾಹೋರ್ ನೆಲಸಮವಾಯಿತು, ಕರಾಚಿ ಮುಳುಗಿ ಹೋಗಿಬಿಡ್ತು, ಇಂಥ ಮಾತುಗಳನ್ನ ನಂಬಲಿಕ್ಕೆ ಹೋಗ್ಬಿಡ್ರಿ ಅಂತೇಳಿ ಸ್ಪಷ್ಟವಾಗಿ ಈ ಸೋಷಿಯಲ್ ಮೀಡಿಯಾದ ಈ ನಮ್ಮ ಪತ್ರಕರ್ತರು ಸಲಹೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ನೀವು ಗಮನಿಸಬೇಕು, ಅದೇ ರೀತಿಯಾಗಿ ಸತ್ಯ ಇರೋ ಚಾನಲ್ಗಳನ್ನ ನೋಡ್ತಾ ಇರಬೇಕು ಅಂತ ಹೇಳ್ತಾ ನೀವು ಈ ಹೇಳಿದಂಥ ಮಾತುಗಳನ್ನ ನೀವು ಕಾಳಜಿಪೂರ್ವಕವಾಗಿ ನೆನಪಿಟ್ಟುಕೊಂಡು ಆ ದಿಶೆಯಲ್ಲೇ ಈ ಸೋಷಿಯಲ್ ಮೀಡಿಯಾದಲ್ಲಿಯ ಮುಖ್ಯ ಚಾನಲ್ಗಳನ್ನು ನೋಡೋದ್ರ ಜೊತೆಗೆ ಸೀತಾರಾಮ್ ಕೂಡ ಈ ಎಲ್ಲ ನೆಲೆಗಟ್ಟಿನಲ್ಲಿ ತನಗೆಷ್ಟು ಸಾಧ್ಯತೆ ಅಷ್ಟು ಪ್ರಮಾಣದಲ್ಲಿ ಸತ್ಯ ಹೇಳೋ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನೀವು ಅದನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಾಮೆಂಟ್ ಮಾಡಬೇಕು, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.